ಅಂದ್ರೆ ನೀವು ಮತ್ತೆ ಅವರು ಶ್ರೀಕಾಂತ್ ಅನುವಾಕದಲ್ಲಿ ಒಂದು ವಿಡಿಯೋದಲ್ಲಿ ಬಂದಿದ್ದಾರೆ. ಇಲ್ಲ ನನಗೆ ಡೈರೆಕ್ಟ್ ಆಗಿ ಫೋನ್ ಮಾಡಿದ್ರು, ನಂಬರ್ ಇಸ್ಕೊಂಡು. ಓಕೆ, ಹುಡುಗರು ನಿಮ್ಮ ಅಕೌಂಟ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ, ಸೊ ಇದರಿಂದ ನಿಮಗೆ ಬ್ಯಾಡ್ ಇಂಪ್ಯಾಕ್ಟ್ ಆಗ್ಬೋದು ಅಂತ ನಾನು ಹೇಳಿದ್ರೆ, ಇಲ್ಲ ಅವರು ನನಗೆ ಹೇಳ್ದೇನೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ನಮಗೆ ಈಗ ಜಾಯ್ನ್ ಆಗಿ ಅಂತ ನೀವು ಹೇಳ್ತೀರಲ್ಲ, ಈಗ ಟೆಲಿಗ್ರಾಮ್ಗೂ ಜಾಯ್ನ್ ಆಗ್ತಾರೆ ಬಂದು, ಟೆಲಿಗ್ರಾಮ್ ಇಂದ ಏನೋ ದುಡ್ಡು ಬರುತ್ತಾ? ನೀವು ಮತ್ತೆ ಅವರು ಶ್ರೀಕಾಂತ್ ಅನುವಾಕದಲ್ಲಿ ಒಂದು ವಿಡಿಯೋದಲ್ಲಿ ಬಂದಿದ್ದಾರೆ. ಇಲ್ಲ ಶ್ರೀಕಾಂತ್ ಹೇಳಿದ ಟೈಮ್ಗೆ ಅಲ್ಲಿ ಸೀನೇ ಬೇರೆ ಇತ್ತು. ಶ್ರೀಕಾಂತ್ ಅಪ್ಲೋಡ್ ಮಾಡಿದ್ದು ನೆಕ್ಸ್ಟ್ ನನ್ಗೆ ಅವಾಗ ವಿಡಿಯೋ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ರೆಫರ್ ಮಾಡಿ ಚೆಕ್ ಮಾಡ್ತಿದ್ದೆ ನಿಜವಾಗ್ಲೂ ದುಡ್ಡು ಬರುತ್ತಾ ಅಂತ. ಸೊ ಚೆಕ್ ಮಾಡೋ ಪ್ರೊಸೆಸ್ ಎಲ್ಲ ನನಗೆ 3 ದಿನ ಟೈಮ್ ಹಿಡಿದೋಯ್ತು. ನಾನು ಹುಡುಗರನ್ನೆಲ್ಲ ಕರೆದು ಅವ್ರ ಹತ್ರ ಪ್ಯಾನ್ ಕಾರ್ಡ್ ಇಸ್ಕೊಂಡು ಸೊ ಮಾಡಿ ಚೆಕ್ ಮಾಡ್ತಿದ್ದೆ. ನನಗೆ 2 ದಿನ ಆದಮೇಲೆ ಒಂದು ಅಕೌಂಟಲ್ಲಿ ಮಾತ್ರ 100 ರೂಪಾಯಿ ಬಂತು. ನಾನು 6-7 ಮಾಡಿದ್ದೆ, 7ರಲ್ಲಿ ಒಬ್ರದ್ದು ಮಾತ್ರ 100 ರೂಪಾಯಿ ಬಂತು. ಓಕೆ ಬರ್ತಿದೆಯಲ್ಲ ಅಂದ್ಬಿಟ್ಟು ಇನ್ನೊಂದು ಇಬ್ರದ್ದು ಟ್ರೈ ಮಾಡಿದೆ. ಫೋನ್ ಮಾಡಿ ಊರಲ್ಲಿಂದ ಇವ್ರದ್ದೆಲ್ಲ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಕೇಳಿ ಅವ್ರದ್ದೆಲ್ಲ ಲಾಗಿನ್ ಮಾಡಿ ತರಿಸ್ಕೊಂಡು ಮಾಡಿದೆ. ಆವಾಗ ಬರ್ತಿತ್ತು. ನಾನು ಒಬ್ರಿಗೆ ಹೇಳಿದ್ರೆ ನೀವು ಮಾಡ್ಕೊತೀರ, ಅಲ್ಲಿಗೆ ನಂದು ನಿಮ್ಮದು ಕಮ್ಯುನಿಕೇಷನ್ ಕಟ್ಟು. ನೀವು ಇನ್ನೊಂದು ನಿಮ್ಮ ಫ್ಯಾಮಿಲಿಲಿರೋ 4-5 ಜನಕ್ಕೆ ಮಾಡಿಕೊಂಡ್ರೆ ನಿಮಗೊಂದು 500 ರೂಪಾಯಿ ಸೇರುತ್ತೆ ಅನ್ನೋ ಉದ್ದೇಶದಿಂದ ನಾನು ಮಾಡಿದ್ದು. ಸೊ ನಾನು ಮಾಡಿದ್ದು ಒಂದು 3-4 ಡೇಸ್ಗೆ ನಮ್ಮ ರೋಲ್ ಮಾಡಲ್, ನಮ್ಗೆ ಅವಾಗೆಲ್ಲ ಟಿಕ್ ಟಾಕ್ ಟೈಮಲ್ಲ ಅನುವಕ್ಕ, ನನಗೆ ಡೈರೆಕ್ಟಾಗೆ ಫೋನ್ ಮಾಡಿದ್ರು ನಂಬರ್ ಇಸ್ಕೊಂಡು. ನಮ್ಗೆ ಫುಲ್ ಖುಷಿ. ನನಗೆ ಅವ್ರು ಚಿಕ್ಕ ಹುಡುಗ್ರಲ್ವಾ, ಅವರು ಒಂಥರ ಗತ್ತಾಗಿ ಕನ್ನಡ ಪರ ಮಾತಾಡ್ತಾ ಇದ್ರು. ನಮ್ಗೆ ಅವಾಗ ರೋಲ್ ಮಾಡಲ್ ಆಗಿದ್ರು. ನಮ್ಗೆ ಹೆಂಗೆ ಅಂದ್ರೆ ಒಂದು ದೊಡ್ಡ ಸೆಲೆಬ್ರಿಟಿ ತರ ಅವರು. ಸೊ ಅವರೇ ಸಡನ್ ಆಗಿ ಫೋನ್ ಮಾಡಿ ಹೇಳ್ದಾಗ ಅವ್ರು ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇತ್ತು. ಅವ್ರು ಹಾಸ್ಪಿಟ್ಲಲ್ಲಿ ಇದ್ರು. ಆ ಟೈಮಲ್ಲಿ ನಾನು ಕೇಳಿದೆ, ಈ ಥರ ನಿಮ್ಮ ಹುಡುಗರು ನಿಮ್ಮ ಅಕೌಂಟ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ, ಸೊ ಇದರಿಂದ ನಿಮಗೆ ಬ್ಯಾಡ್ ಇಂಪ್ಯಾಕ್ಟ್ ಆಗ್ಬೋದು ಅಂತ ನಾನು ಹೇಳಿದ್ರೆ, ಇಲ್ಲ ಅವರು ನನಗೆ ಹೇಳ್ದೇನೆ ಎಲ್ಲ ಮಾಡಿಬಿಟ್ಟಿದ್ದಾರೆ, ನನಗೆ ಸ್ವಲ್ಪ ಸಾಲ ಎಲ್ಲ ಇದೆ, ನಾನು ಈ ಥರ ಬೆಡ್ ರೆಸ್ಟಲ್ಲಿದ್ದೀನಿ ಆಲ್ಮೋಸ್ಟ್ 1 ತಿಂಗಳಿಂದ, ನನ್ನ ದುಡ್ಡಿನ ಅವಶ್ಯಕತೆ ಇರೋದು ನೋಡಿ ಅವ್ರು ಈ ಥರ ಮಾಡಿದ್ದಾರೆ ಅಂತ ಹೇಳಿದ್ರು. ಗೊತ್ತೇ ಇರಲಿಲ್ಲ. ಅವರು ಅನುವಕ್ಕ ಜೊತೆ ನಾನು ಮಾತಾಡಿರೋದೆಲ್ಲ ಚಾಟ್ ಮಾಡಿರೋದೆಲ್ಲ ಇದೆ, ಬಟ್ ಅವರಿಗೆ 1 ವಾರದವರೆಗೂ ಗೊತ್ತಿರಲಿಲ್ಲ ಅನುವಕ್ಕ ಅವ್ರಿಗೆ. ನಾನು ಅಲ್ಲಿಗೆ ಆಲ್ಮೋಸ್ಟ್ ಒಂದು 60,000 ರೂಪಾಯಿವರೆಗೂ ಅರ್ನ್ ಮಾಡಿದ್ದೆ. ಅವರು ಅನುವಕ್ಕ ಅವ್ರು ನನಗೆ ಹೇಳಿದ ಪ್ರಕಾರ 44,000 ರೂಪಾಯಿ ಸಮಥಿಂಗ್ ಏನೋ ಮಾಡಿದ್ರು. ಅವ್ರೇನಂದ್ರು ಅಂದರೆ ನಿಮ್ಮ ವಿಡಿಯೋ ಚೆನ್ನಾಗಿದೆ, ನಾನು ರೀಯೂಸ್ ಮಾಡ್ಕೊತೀನಿ ನನ್ನ ಅಕೌಂಟಲ್ಲಿ ಅಂತೇಳಿ ಹಾಕ್ಕೊಂಡ್ರು. 1 ದಿನ 2 ದಿನ ಇತ್ತು. ಆಮೇಲೆ ಆ ವಿಡಿಯೋ ರಿಮೂವ್ ಮಾಡಿರ್ಬೋದು ಮೋಸ್ಟ್ಲಿ, ನಾನು ಚೆಕ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇಷ್ಟು ಸೀನ್ ಆಮೇಲೆ ಇದು ಟ್ವಿಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಟೆಲಿಗ್ರಾಮ್ ಸ್ಕ್ಯಾಮ್ ಅಂದ್ಬಿಟ್ಟು ಒಬ್ಬರು ಇದು ಮಾಡಿದ್ರು. ಟೆಲಿಗ್ರಾಮ್ ಸ್ಕ್ಯಾಮು, ಆಫರ್ಸ್ ಸ್ಕ್ಯಾಮು, ಮತ್ತು ಇದು ನಾವೇ ಆ್ಯಪ್ ಸ್ಕ್ಯಾಮ್. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾವೇ ಆ್ಯಪು, ಆಮೇಲೆ ಟೆಲಿಗ್ರಾಮ್ ಸ್ಕ್ಯಾಮ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಟೆಲಿಗ್ರಾಮಲ್ಲಿ ಏನು ಸ್ಕ್ಯಾಮ್ ಇದೆ ಅಂದ್ಬಿಟ್ಟು ನಾನು ಅಲ್ಲಿವರೆಗೂ ಒಂದು 2-3 ಟೆಲಿಗ್ರಾಮ್ ಚಾನಲ್ ನಾನು ಓನಾಗಿ ಪ್ರಮೋಟ್ ಮಾಡಿದ್ದೆ. ನಾನೆಲ್ಲ ಚೆಕ್ ಮಾಡಿನೇ ಪ್ರಮೋಟ್ ಮಾಡಿದ್ದೆ. ಆಮೇಲೆ ನನ್ನದೇ ಸ್ವಂತ ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿದೆ. ಸರಿ ಸ್ಕ್ಯಾಮ್ ತಾನೆ, ನಾನು ಸ್ಕ್ಯಾಮರ್ ಲಿಸ್ಟ್ಗೆ ಸೇರ್ತೀನಿ ನನ್ನ ಟೆಲಿಗ್ರಾಮ್ ಚಾನಲಿಂದ. ಸೊ ನಾನು ಬೇರೆಯವ್ರದ್ದು ಯಾರ್ದು ಟೆಲಿಗ್ರಾಮ್ ಚಾನಲ್ ಹೇಳ್ತೀನಿ, ಅವ್ರ ಕಡೆಯಿಂದ ಸ್ಕ್ಯಾಮ್ ಆಗೋದನ್ನು ತಪ್ಪಿಸೋದಕ್ಕೆ ನನ್ನ ಟೆಲಿಗ್ರಾಮ್ ಚಾನಲ್ಲೇ ಇದ್ದರೆ ನಾನು ಅಲ್ಲಿ ಏನಾಗ್ತೀನಿ ಅನ್ನೋದು ನನಗೆ ಗೊತ್ತಿರುತ್ತೆ. ಸೊ ನಾನು ಸ್ಕ್ಯಾಮ್ ಮಾಡಬೇಕು ಅಂದರೆ ನಾನು ಅಲ್ಲಿಂದನೇ ಮಾಡ್ಬೋದು. ಜನಕ್ಕೆ ಒಳ್ಳೆ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ಅಲ್ಲಿಂದನೇ ಕೊಡ್ಬೋದು. ಎರಡೂ ನನ್ನ ಹತ್ರನೇ ಇರಲಿ. ಸೊ ನಾನು ನನ್ನನ್ನು ಏನಕ್ಕೆ ಬೇರೆಯವ್ರು ನನ್ನನ್ನು ಮಿಸ್ಯೂಸ್ ಮಾಡ್ಕೊಬೇಕು ಅಂತ ನನ್ನ ಟೆಲಿಗ್ರಾಮ್ ಚಾನಲ್ ನಾನೇ ಓಪನ್ ಮಾಡಿ ಎಲ್ಲ ಬೇರೆ ಟೆಲಿಗ್ರಾಮ್ ಚಾನಲ್ಸ್ ಏನು ಮಾಡ್ತಾ ಇದ್ದಾವೆ ಅದನ್ನೇ ಇನ್ನೊಂದು ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅರೌಂಡ್ 40,000 ಜನ ಫಾಲೋವರ್ಸ್ ಇದ್ದಾರೆ. ಅದರಲ್ಲಿ ಏನಾದರೂ ಇವಾಗ ಫಾರ್ ಎಕ್ಸಾಂಪಲ್ ದೊಡ್ಡ ಐಟಮ್ಸ್ ಎಲ್ಲ ಕೆಲವೊಂದು ಕ್ಲಿಯರೆನ್ಸ್ ಸೇಲ್ ಬರ್ತವೆ. ಆ ಟೈಮಲ್ಲಿ ಹೇಳಿದ್ರೆ ತೊಗೊಬೇಕು ಅಂತ ಕೇಪಬಲ್ ಇರೋರು ತೊಗೊತಾರೆ, ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಅದರಲ್ಲಿ ಬೇರೆ ಯಾವುದೇ ರೀತಿ ಸ್ಕ್ಯಾಮ್ಸ್ ಅವೆಲ್ಲ ಏನೂ ಇರಲಿಲ್ಲ. ಅದು ಅಲ್ಲಿಗೆ ಬಿಡ್ತೀನಿ ಅದು ಮುಂದಕ್ಕೆ. ಯಾಕಂದರೆ ನೀವು ಆವಾಗ ನಾವಿಬ್ರು ದುಶ್ಮನ್ ಅಂತ ಅಂದ್ಕೊಂಡಿರ್ತೀರ ನೀವು ನೋಡಿದವರು. ನಾವಿವಾಗ ಒಳ್ಳೆ ಫ್ರೆಂಡ್ಸು. ನಿಮ್ಗೆ ಅದು ಆಚೆ ಪ್ರಪಂಚಕ್ಕೆ ಗೊತ್ತಿಲ್ಲ. ನಾವು ಬೇಕಾದ್ರೆ ಫೋನ್ ಮಾಡಿದ್ರೆ 1-1.5 ಅವರ್ ಮಾತಾಡ್ಕೊತೀವಿ. ನೀವು ಗೊತ್ತಲ್ಲ ಅವ್ರು ವಿಡಿಯೋ ಮಾಡಿದವ್ರು ಯಾರು ಅಂತ. ಸೊ ಇಟ್ಸ್ ಜಸ್ಟ್ ಅನ್ ಕಂಟೆಂಟ್ ಅಷ್ಟೇ. ಅದು ನಾವು ಅಲ್ಲಿಗೆ ಬಿಟ್ವಿ. ನಾವು ಅದನ್ನು ಏನು ದ್ವೇಷ ಆ ಥರ ಎಲ್ಲ ಏನೂ ಇರಲಿಲ್ಲ. ಅವ್ರಿಗೆ ಆ ಥರ ಕಂಟೆಂಟು, ನಮಗೆ ಈ ಥರ ಕಂಟೆಂಟ್ ಅಷ್ಟೇ. ಅಂದರೆ ಟೆಲಿಗ್ರಾಮ್ಗೆ ಈಗ ಜಾಯ್ನ್ ಆಗಿ ಅಂತ ನೀವು ಹೇಳ್ತೀರಲ್ಲ, ಈಗ ಟೆಲಿಗ್ರಾಮ್ಗೂ ಜಾಯ್ನ್ ಆಗ್ತಾರೆ ಬಂದು, ಟೆಲಿಗ್ರಾಮಿಂದ ಏನೋ ದುಡ್ಡು ಬರುತ್ತಾ? ಟೆಲಿಗ್ರಾಮಿಂದ ಏನೂ ದುಡ್ಡು ಬರೋದಿಲ್ಲ. ಅಲ್ಲಿ ಪ್ರಾಡಕ್ಟ್ಸ್ ಹಾಕಿರ್ತೀವಿ. ಆ ಪ್ರಾಡಕ್ಟ್ಸು ಅವ್ರೇನಾದರೂ ಪರ್ಚೇಸ್ ಮಾಡಿದ್ರೆ ಅದರಿಂದ
ಎಲ್ಲ ಪ್ರಾಡಕ್ಟ್ಸ್ಗೂ ಅಂತಲ್ಲ, ಕೆಲವೊಂದು ಪ್ರಾಡಕ್ಟ್ಸ್ಗೆ ಇಂತಿಷ್ಟು ಅಂತ ಕಮಿಷನ್ ಬರುತ್ತೆ. ಓಕೆ. ಅದು ಕಮಿಷನ್ ಬರೋದು 120 ಡೇಸ್ ಆದಮೇಲೆ ಬರುತ್ತೆ. ಲೈಕ್ ನೀವು ಇವತ್ತು ಪರ್ಚೇಸ್ ಮಾಡಿದ್ದೀರ ಅಂದರೆ 120 ದಿನಗಳ ನಂತರ ನನಗೆ ಬರುತ್ತೆ. ಅಂದರೆ ಅದು ಡಿಸ್ಕ್ಲೋಸ್ ಮಾಡ್ಬೋದು, ಅದರಲ್ಲೇನು ಜಾಸ್ತಿ ಬರೋದಿಲ್ಲ. ನೀವು ಒಂದು 1000 ರೂಪಾಯಿ ಐಟಮ್ ತೊಗೊಂಡ್ರೆ ನನಗೊಂದು 8ರಿಂದ 9,000 ರೂಪಾಯಿ ಬರ್ಬೋದು. ಓಕೆ. ನೀವು 10,000 ರೂಪಾಯಿ ಐಟಮ್ ತೊಗೊಂಡ್ರೆ ನನಗೊಂದು 82ರಿಂದ 90 ರೂಪಾಯಿ ಬರ್ಬೋದು. ಅಂದರೆ ಇವಾಗ ಲೂಟ್ ಸೇಲ್ ಅಂತ ಬರುತ್ತಲ್ಲ, ನೀವು ಹೇಳಿದ್ರಲ್ಲ, ಅದು ಯಾವ ರೀತಿ, ಯಾಕೆ ಬಿಡ್ತಾರೆ ಅಂತ ಅದನ್ನ ಬಿಡೋದಕ್ಕೆ ರೀಸನ್ ಅಂತ ಏನೂ ಇಲ್ಲ. ಜಸ್ಟ್ ಇವಾಗ ಅದು ಬಿಸ್ನೆಸ್ ಥರ ಹೇಳಿದ್ರೆ ಬೇರೆನೇ ಆಗುತ್ತೆ ಅದು. ಸೊ ಕ್ಲಿಯರ್ ಆಗಿ ನಾರ್ಮಲ್ ಜನಗಳಿಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ, ಓಪನ್ ಆಗಿ ಹೇಳ್ಬೇಕಂದ್ರೆ, ನನ್ನ ಅಂಗಡಿಲಿ ಇಡೋಕೆ ಜಾಗ ಇಲ್ಲ. ಅದು ಇದನ್ನ ನೀವು ಯಾರಾದರೂ ಯೂಸ್ ಮಾಡ್ಕೊಳ್ಳೋದಾದ್ರೆ ನಾನು ಇಷ್ಟು ಕಮ್ಮಿ ಕೊಡ್ತೀನಿ ಅಂತ ಇರುತ್ತೆ ಅಷ್ಟೇ. ಅಂದರೆ ಓಲ್ಡ್ ಸ್ಟಾಕ್ ಥರ ಆಗ್ಬಿಡುತ್ತೆ? ಇಲ್ಲ, ಓಲ್ಡ್ ಸ್ಟಾಕ್ ಅಂತಲ್ಲ, ಓಲ್ಡ್ ಸ್ಟಾಕ್ ಥರ ಬರೋದು ಇಲ್ಲ. ಅದು ಹೆಂಗೆ ಬರುತ್ತೆ ಅಂದರೆ, ಲೈಕ್ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಇನ್ನೊಂದು 10 ದಿನದಲ್ಲಿ ನಮಗೆ iPhone 16 ನೋಡೋದಕ್ಕೆ ಸಿಗುತ್ತೆ. ನಾನು ನೆಕ್ಸ್ಟ್ ಏನಾದರೂ ಐಫೋನ್ ತೊಗೊಂಡ್ರೆ ನಾನು iPhone 14 ತೊಗೊಳ್ಳೋದು. ಓಲ್ಡ್ ಹೆಂಗಾಯ್ತು? ನಾನು iPhone 11 ತೊಗೊಳ್ಳೋ ಟೈಮ್ಗೆ iPhone 13 ರಿಲೀಸ್ ಆಗಿ 30 ಡೇಸ್ ಆಗಿತ್ತು. ನಾನು iPhone 11 ತೊಗೊಂಡೆ, 2 ವರ್ಷ ಹಳೆ ಫೋನು, ಬಟ್ ಸ್ಟಿಲ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸಣ್ಣ ಪುಟ್ಟ ಇಶ್ಯೂಸ್ ಇದೆ, ಬ್ಯಾಟ್ರಿ ಇಶ್ಯೂಸ್ ಇದೆ, ಬಟ್ ಇವಾಗಲೂ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಆ ಥರ ಇರುತ್ತೆ. ಇನ್ನೂ ಒಂದು ಥರ ಹೇಳ್ಬೇಕಂದ್ರೆ, ಇವಾಗ ಮಾರ್ಕೆಟಲ್ಲಿ ಸುಮಾರು ಥರದ ಕಾರ್ಸ್ ಇದೆ. ಕೆಲವ್ರಿಗೆ ಇವಾಗಲೂ ಜಿಪ್ಸಿನೇ ಇಷ್ಟ. ಸೊ ಓಲ್ಡ್ ಮಾಡಲ್ ಅಂತ ಹೇಳೋಕ್ಕಾಗಲ್ಲ ಅದನ್ನು. ಆ ಥರ ಪ್ರಾಡಕ್ಟ್ಸ್ ಇರುತ್ತೆ. ಓಕೆ. ಅಂದರೆ ಇವಾಗ ಯಾವುದೋ ಒಂದು 1,000 ರೂಪಾಯಿ ಇರುತ್ತೆ, ಪ್ರತಿದಿನ 1,000 ತೋರಿಸ್ತಾ ಇರುತ್ತೆ. ಹೌದು. ಆ ಟೈಮ್ಗೆ ಕಡಿಮೆ ಆಗುತ್ತಲ್ಲ ಅಂತ? ಆ ಟೈಮ್ಗೆ ಯಾವ ರೀತಿ ಕಡಿಮೆ ಆಗುತ್ತೆ ಅಂದರೆ, ಅದು ಮಾರ್ಕೆಟಿಂಗ್ ಸ್ಕಿಲ್ಲ ಯಾವ ರೀತಿ ಅಂತ. ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ನಾನು ಅದನ್ನು ಡಿಸ್ಕ್ಲೋಸ್ ಮಾಡಬಾರ್ದು. ಕೆಲವೊಂದು ಬ್ರ್ಯಾಂಡ್ಸ್ ಹೇಳ್ತೀನಲ್ವಾ, ಲೈಕ್ ಸಣ್ಣ ಪುಟ್ಟದು ಹೇಳೋದು ಬೇಡ, ಐಫೋನ್ದೇ ಹೇಳೋಣ. ಐಫೋನ್ ನಿಮಗೆ ಲಾಸ್ಟ್ ಸೇಲಲ್ಲಿ iPhone 11 26,000 ರೂಪಾಯಿಗೆ ಬಂದಿತ್ತು. ನಾನು ಪರ್ಚೇಸ್ ಮಾಡಿದಾಗ 48,000 ಇತ್ತು. ರಿಲೀಸ್ ಮಾಡಿದ್ದು ಟೈಮಲ್ಲಿ 68,000 ಇತ್ತು. ಆ್ಯಕ್ಚುಲ್ ಆ ಫೋನ್ ಪ್ರೈಸ್ 26,000 ಕೂಡ ಇರೋದಿಲ್ಲ. ಸೊ ಆ ರೀಸನ್ನಿಂದ ಸೇಲ್ ಮಾಡ್ತಾರೆ. ಇನ್ನೊಂದು ರೀಸನ್ ಏನಂದರೆ, ಫಾರ್ ಎಕ್ಸಾಂಪಲ್ ನಾನೇ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ ನನ್ನ ಅಂಗಡಿಲಿ ಅಂದರೆ, ನಾನು ಅದನ್ನು 1 ವರ್ಷವರೆಗೂ ಸುಮ್ಮನೆ ಶೋಕೇಸಲ್ಲಿ ಇಡೋದಕ್ಕಾಗೋದಿಲ್ಲ. ನಾನು 50,000ಕ್ಕೆ ಪರ್ಚೇಸ್ ಮಾಡಿದ್ರು ಸಹ ಅದನ್ನು 25,000ಕ್ಕೆ ನಾನು ಸೇಲ್ ಮಾಡಿದ್ರೆ, ಆ ಜಾಗ ಖಾಲಿ ಆದರೆ ನಾನು ಅಲ್ಲಿ ಲೇಟೆಸ್ಟ್ ಫೋನ್ ಇಡ್ಬೋದು ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಅದರಿಂದ ಕಮ್ಮಿ ಪ್ರೈಸ್ಗೂ ಸೇಲ್ ಮಾಡ್ತಾರೆ. ಏನೆಲ್ಲ ಮಾಡೋ ಪ್ಲ್ಯಾನ್ಗಳಿದ್ದಾವೆ? ಪ್ಲ್ಯಾನ್ಸ್ ಅಂತ ಮಾಡ್ಕೊಂಡಿದ್ದವ್ರಿಗೂ ನಾನೇನು ಮಾಡಲಿಲ್ಲ. ಸೊ ಹೆಂಗೆ ನಡೆಯುತ್ತೆ ಹಂಗೆ ಹೋಗ್ತಾ ಇರ್ತೀನಿ ಅಷ್ಟೇ. ಇವಾಗ ಮೇನ್ ನಾನು ಫಸ್ಟ್ ಹೇಳ್ದಂಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತಾ ಹೋಗೋದಷ್ಟೇ ಜೀವನ ಪೂರ್ತಿ. ಪ್ರಾಬ್ಲಮ್ಸ್ ಒಂದೊಂದೇ ಬರ್ತಿರುತ್ತೆ, ಸೊಲ್ಯೂಷನ್ಸ್ ಹುಡುಕ್ತಾ ಹೋದ್ರೆ ಅದೇ ಏನಾದರೂ ಒಂದು ಆಗ್ತಾ ಇರುತ್ತೆ. ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.